ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಿರುವಂತಹ ಇನ್ನೊಂದು ವಿಷಯ ಯಾವುದು ಅಂತಂದರೆ ದ ಸ್ಪೆಷಲ್ ಮ್ಯಾರೇಜ್ ಆ್ಯಕ್ಟ್. ಇಲ್ಲಿವರೆಗೂ ಮ್ಯಾರೇಜ್ ಆ್ಯಕ್ಟನ್ನು ತಿಳ್ಕೊಂಡ್ವಿ ಮತ್ತು ಡೈವರ್ಸ್ ಆ್ಯಕ್ಟನ್ನು ಬಗ್ಗೆ ಡಿಸ್ಕಷನ್ ಮಾಡಿದ್ರಿ. ಈಗ ಕೆಲವೊಂದು ಸರ್ಕಮ್ಸ್ಟೆನ್ಸಸ್ಗಳಲ್ಲಿ ಮತ್ತು ಕೆಲವೊಂದು ಆಧಾರದ ಮೇಲೆ ಸ್ಪೆಷಲ್ ಮ್ಯಾರೇಜ್ ಆ್ಯಕ್ಟ್ಗಳನ್ನು ನಾವು ಹೇಗೆ ಕನ್ಸಿಡರ್ ಮಾಡ್ತೀವಿ, ಅದು ಯಾವ ಸಂದರ್ಭದಲ್ಲಿ ಆಗುತ್ತೆ, ಇನ್ ಕೇಸ್ ಸ್ಪೆಷಲ್ ಮ್ಯಾರೇಜ್ ಆ್ಯಕ್ಟ್ ಆಗಬೇಕು ಅಂತಂದರೆ ಅದಕ್ಕೆ ಇರುವಂಥ ರೂಲ್ಸು ರೆಗ್ಯುಲೇಷನ್ಸ್ಗಳು ಏನು ಅನ್ನೋದ್ರ ಬಗ್ಗೆ ನಾನಿವತ್ತು ನಿಮಗೆ ವಿವರವಾಗಿ ತಿಳಿಸ್ಕೊಡ್ತೀನಿ. ಸೊ ಇವತ್ತಿನ ಕಾನ್ಸೆಪ್ಟ್ ಯಾವುದು ಅಂತಂದರೆ ದ ಸ್ಪೆಷಲ್ ಮ್ಯಾರೇಜ್ ಆ್ಯಕ್ಟ್. ಸೊ 1954 ಅಂದರೆ 1954ರಲ್ಲಿ ನಾವು ಜಾರಿಗೆ ತಂದಂತಹ ವಿಶೇಷ ಮದುವೆಯ ಕಾಯ್ದೆ ಅಂತ ಹೇಳಿ ಕರಿತೀವಿ. ಇಂತಹ ಸಂದರ್ಭದಲ್ಲಿ ಒಂದು ಹುಡುಗ ಒಂದು ಹುಡುಗಿ ಮದುವೆ ಆಗಬೇಕಾದ್ರೆ ಅವರಿಗೆ ಯಾವ ಯಾವ ಸವಲತ್ತುಗಳಿದೆ ಮತ್ತು ಅವರು ಯಾವ ರೂಲ್ಸಿನ ಆಧಾರದ ಮೇಲೆ ಅವರು ಮದುವೆ ಆಗಬಹುದು ಅನ್ನೋದನ್ನು ಈ ಸ್ಪೆಷಲ್ ಮ್ಯಾರೇಜ್ ಆ್ಯಕ್ಟಲ್ಲಿ ನಾವು ಮುಖ್ಯವಾಗಿ ತಿಳ್ಕೊಳ್ತಾ ಹೋಗ್ತೀವಿ. ಸೊ ಹಾಗಾದರೆ ನಮ್ಮ ಕಾನೂನು, ಸ್ಪೆಷಲಿ ಭಾರತದಲ್ಲಿರುವಂತಹ ಕಾನೂನು ಈ ಸ್ಪೆಷಲ್ ಮ್ಯಾರೇಜ್ ಆ್ಯಕ್ಟಿಗೆ ಏನೆಲ್ಲ ಸಹಕಾರವನ್ನು ನೀಡುತ್ತೆ ಅನ್ನೋದನ್ನು ನೋಡೋಣಂತೆ. ಇದು ಯಾವ ಸ್ಕೀಮ್ ಅಂಡರಲ್ಲಿ ಬರುತ್ತೆ ಅಂತಂದರೆ ಚಾಪ್ಟರ್ 8 ಸೆಕ್ಷನ್ 51 ಶೆಡ್ಯೂಲ್ಸ್ 5 ಅಂತ ಹೇಳಿ ಕರಿತೀವಿ. ಸೊ ಶೆಡ್ಯೂಲ್ಸ್ 5ಅಲ್ಲಿ ಏನು ಹೇಳುತ್ತೆ, ಸೆಕ್ಷನ್ 51 ಏನು ಹೇಳ್ತಾ ಇದೆ, ಚಾಪ್ಟರ್ಗಳು ಏನು ಹೇಳ್ತಾ ಇದೆ ಅಂತ ಹೇಳಿ ನಾವು ಇದರಲ್ಲಿ ತಿಳ್ಕೊಳ್ಬೋದು. ಇದರಿಂದ ಏನಾಗುತ್ತೆ, ನಾಳೆ ಮದುವೆ ಆಗುವಂತಹ ಒಂದು ಗಂಡು ಒಂದು ಹೆಣ್ಣು ಇದನ್ನೆಲ್ಲ ತಿಳ್ಕೊಂಡಿರೋದ್ರಿಂದ ಅವರ ಮದುವೆ ವ್ಯಾಲಿಡ್ ಆಗುತ್ತೋ ಇಲ್ವೋ, ಅದು ಸಿಂಧು ಆಗುತ್ತೋ ಅಥವಾ ಅಸಿಂಧುಗಳಾಗುತ್ತೋ ಅನ್ನೋದನ್ನು ನಾವಿದಲ್ಲಿ ನಿರ್ಧಾರವನ್ನು ಮಾಡಬಹುದು. ಹಾಗಾಗಿ ಈ ಸ್ಪೆಷಲ್ ಮ್ಯಾರೇಜ್ ಆ್ಯಕ್ಟು ಭಾರತ ಸಂವಿಧಾನದಲ್ಲಿ ಅಥವಾ ಭಾರತದ ಕಾನೂನಿನಲ್ಲಿ ಬಹಳಷ್ಟು ಪ್ರಾಮುಖ್ಯತೆಯನ್ನು ಹೊಂದಿದೆ. ಸೊ ಹಾಗಾದರೆ ಅದರಲ್ಲಿ ಮುಖ್ಯವಾಗಿ ನಾವು ಇದರ ಸ್ಕೋಪ್ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ಇದರ ವ್ಯಾಪ್ತಿ ಎಲ್ಲಿ ತನಕ ಬರುತ್ತೆ, ಇದನ್ನು ಯಾರು ಫಾಲೋ ಮಾಡಬೇಕು ಅನ್ನೋದನ್ನು ಕಂಡುಹಿಡಿಯೋದಾದರೆ, ದಿಸ್ ಪೆಕ್ಯುಲರ್ ಪೀಸಸ್ ಆಫ್ ಲೆಜಿಸ್ಲೇಷನ್ permits any man and woman to marry without any restriction based on caste and religion. ಅಂತಂದರೆ ನಿಮ್ಮ ಜಾತಿ ಮತ್ತು ಧರ್ಮದ ಆಧಾರದ ಮೇಲೆ ನಾವು ಇದನ್ನು ಗುರುತಿಸೋಲ್ಲ. ಇಲ್ಲಿ ಮುಖ್ಯವಾಗಿ ಒಬ್ಬ ವ್ಯಕ್ತಿ, ಒಬ್ಬ ಮೆನ್ ಅಂತಂದರೆ ಪುರುಷ, ಇನ್ನು ಯಾವುದೇ ಆದಂತಹ ಮಹಿಳೆಯನ್ನು ಯಾವ ಸಂದರ್ಭಗಳಲ್ಲಿ ಬೇಕಾದರೂ ಅವನು ಮದುವೆ ಆಗಬಹುದು. ಅವನ ಮದುವೆಯನ್ನು ನಾವಿಲ್ಲಿ ಜಾತಿ ಮತ್ತು ಧರ್ಮದ ಆಧಾರದ ಮೇಲೆ ಮಾಡೋದಿಲ್ಲ. There are provision for registration of marriage and for divorce is this enactment ಅಂತ ಕರಿತೀವಿ. ಅಂತಂದರೆ ಇದರ ಆಧಾರದ ಮೇಲೆ ಅವರ ಮದುವೆಯನ್ನು ಸಿಂಧುಗೊಳಿಸ್ತೀವಿ ಮತ್ತು ಇನ್ ಕೇಸ್ ಆ ಜೋಡಿಗಳ ಬೇರ್ಪಡುವಿಕೆ, ಡಿವೋರ್ಸ್ ಆಗಬೇಕು ಅಂತಂದ್ರೂ ಸಹ ನಾವು ಈ ಆ್ಯಕ್ಟನ್ನು ಮುಖ್ಯವಾಗಿ ಗಮನಿಸ್ತಾ ಹೋಗ್ತೀವಿ. ಸೊ ಹಾಗಾದರೆ ಇದರ ಇಂಪ್ಲಿಕೇಶನ್ ಅಥವಾ ಅಪ್ಲಿಕೇಶನ್ ಆಫ್ ದಿ ಆ್ಯಕ್ಟ್ ಹೇಗೆ, ಇದನ್ನು ಹೇಗೆ ಜಾರಿಗೊಳಿಸ್ತಾರೆ, ಇದನ್ನು ಹೇಗೆ ಇಂಪ್ಲಿಮೆಂಟ್ ಮಾಡ್ತಾರೆ ಅಂತಂದರೆ, ದ ಆ್ಯಕ್ಟ್ ಕವರ್ಸ್ ಮ್ಯಾರೇಜ್ ಅಮಾಂಗ್ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಸಿಖ್ಸ್, ಜೈನ್ ಆ್ಯಂಡ್ ಬುದ್ಧಿಸ್ಟ್. ಇದು ಎಲ್ಲ ಧರ್ಮದಲ್ಲಿದ್ದಂಥವ್ರಿಗೂ ಇಂಪ್ಲಿಮೆಂಟ್ ಆಗುವಂತಹ ಒಂದು ಆ್ಯಕ್ಟ್ ಆಗಿದೆ. ದಿಸ್ ಆ್ಯಕ್ಟ್ ಅಪೀಲ್ಸ್ ಟು ಎವರಿ ಸ್ಟೇಟ್ ಆಫ್ ಇಂಡಿಯಾ ಎಕ್ಸ್ಪೆಕ್ಟ್ ದ ಸ್ಟೇಟ್ ಆಫ್ ಜಮ್ಮು ಆ್ಯಂಡ್ ಕಾಶ್ಮೀರ್. ಇದು ಭಾರತದ ಎಲ್ಲ ಸ್ಟೇಟ್ಗಳಿಗೂ ಅಳವಡಿಸಿದ್ರು, ಜಮ್ಮು ಕಾಶ್ಮೀರಿಗೆ ಇದನ್ನು ನಾವು ಅಳವಡಿಸೋಕ್ಕಾಗಲ್ಲ, ಯಾಕಂತಂದರೆ ಅವರಿಗೆ ಸ್ಪೆಷಲ್ ಆ್ಯಕ್ಟ್ ಇರೋದ್ರಿಂದ. ದಿಸ್ ಆ್ಯಕ್ಟ್ ಎಕ್ಸ್ಟೆಂಡೆಡ್ ನಾಟ್ ಓನ್ಲಿ ಟು ದಿ ಇಂಡಿಯನ್ ಸಿಟಿಸನ್ಸ್ ಬಿಲಾಂಗ್ ಟು ದಿ ಡಿಫ್ರೆಂಟ್ ಕ್ಯಾಸ್ಟಸ್ ಆ್ಯಂಡ್ ರಿಲಿಜಿಯಸ್ ಬಟ್ ಆಲ್ಸೋ ಟು ದಿ ಇಂಡಿಯನ್ ನ್ಯಾಷನಲ್ಸ್ ಲಿವಿಂಗ್ ಅಬ್ರಾಡ್. ಇದು ಕೇವಲ ಏನಂತಂದರೆ ಅವು ಓನ್ಲಿ ಭಾರತದ ನಾಗರಿಕರಿಗೆ ಮಾತ್ರ ಅಲ್ಲ, ಭಾರತದ ನಾಗರಿಕರಾಗಿ ವಿದೇಶಗಳಲ್ಲಿ ನೆಲೆಸಿರುವಂಥವ್ರಿಗೂ ಸಹ ಈ ಒಂದು ಆ್ಯಕ್ಟನ್ನು ನಾವೇನು ಮಾಡ್ತೀವಿ, ಅಪ್ಲಿಕೇಬಲ್ ಆಗಿ ಮಾಡ್ತೀವಿ. ಸೊ ಏನೆಲ್ಲ ಕಂಡೀಷನ್ ಇದ್ದರೆ ಈ ಆ್ಯಕ್ಟು ರಿಜೆಕ್ಟ್ ಆಗೋದಕ್ಕೆ ಸಾಧ್ಯ ಇದೆ ಅಂತಂದರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಕೆಲವೊಂದಿಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳನ್ನು ಹಾಕಿದ್ದೀವಿ. ಇದೇನಾಯಿತು ಅಂತಂದರೆ ನಾವೇನಂತೀವಿ, ಇದು ಸೊಲಮನೈಸೇಷನ್ ಆಫ್ ಮ್ಯಾರೇಜ್ ಅಂತಂದರೆ ಅದನ್ನು ನಾವು ಯಾವುದೇ ಕಾರಣಕ್ಕೂ ಬೇಕಾದರೂ ರಿಜೆಕ್ಟ್ ಮಾಡಬಹುದು ಅಥವಾ ಅಸಿಂಧುಗೊಳಿಸಬಹುದು. ಅಂತಂದರೆ ಒಂದು, ನೈದರ್ ಪಾರ್ಟಿ ಹ್ಯಾಸ್ ಎ ಸ್ಪೌಸ್ ಲಿವಿಂಗ್, ಅವರಿಬ್ಬರು ಅಣ್ಣ ತಂಗಿ ಆಗಿರಬಹುದು ಮತ್ತು ಯಾವುದೇ ಕಾರಣಕ್ಕೂ ಅವರು ರಕ್ತ ಸಂಬಂಧಿಗಳು ಆಗಿರಬಾರ್ದು. ಅಂತಹ ಸಂದರ್ಭಗಳಿತ್ತು ಅಂತಂದರೆ ನಾವೇನು ಮಾಡ್ತೀವಿ, ಇದನ್ನು ಅಪ್ಲಿಕೇಬಲ್ ಮಾಡೋದಕ್ಕೆ ಸಾಧ್ಯವಿಲ್ಲ. ನೈದರ್ ಪಾರ್ಟಿ ಇನ್ಕೇಪಬಲ್ ಆಫ್ ಗಿವಿಂಗ್ ಎ ವ್ಯಾಲಿಡ್ ಕನ್ಸೆಂಟ್ ಇನ್ ಕಾನ್ಸಿಕ್ವೆನ್ಸಸ್ ಆಫ್ ಅನ್ಸೌಂಡ್ನೆಸ್ ಆಫ್ ಮೈಂಡ್. ಅಂತಂದರೆ ಅವನು ತನ್ನ ಮಾನಸಿಕ ಸ್ಥಿತಿ ಮತ್ತು ನನ್ನ ಬುದ್ಧಿ ಸರಿ ಇದೆ ಅಂತ ಹೇಳಿ ಕನ್ಸೆಂಟ್ ಕೊಡೋ ತನಕ ನಾವೇನು ಮಾಡ್ಬೋದು, ಅವನನ್ನು ಮ್ಯಾರೇಜ್ ಆ್ಯಕ್ಟ್, ಸ್ಪೆಷಲ್ ಮ್ಯಾರೇಜ್ ಆ್ಯಕ್ಟಲ್ಲಿ ಒಳಪಡಿಸ್ಬೋದು. ಅಕಸ್ಮಾತ್ ಈ ಸಂದರ್ಭದಲ್ಲಿ ಅವನು ಕನ್ಸೆಂಟ್ ಕೊಡೋಕ್ಕೆ ಸಾಧ್ಯವಾಗಿದ್ದರೆ ಈ ಮದುವೆನ ನಾವು ಮುಂದುವರಿಸೋದಕ್ಕೆ ಸಾಧ್ಯವಾಗಲ್ಲ. True capable of giving a valid consent has been suffering from mental disorders of such kind of or to such an extent as to be unfit for marriage and ಪ್ರೊಕ್ರೇಷನ್ ಆಫ್ ಚಿಲ್ಡ್ರನ್ಸ್. ಅಂತಂದರೆ ಮುಖ್ಯವಾಗಿ ಮಾನಸಿಕ ಕಾಯಿಲೆಗೊಳಗಾಗಿದ್ದರೆ ಇಂತಹ ಸಂದರ್ಭದಲ್ಲಿ ಅವರು ಮ್ಯಾರೇಜ್ ಆಗೋದಕ್ಕೆ ಸಾಧ್ಯ ಇಲ್ಲ ಮತ್ತು ಮಕ್ಕಳನ್ನು ಹೊಂದೋದಕ್ಕೂ ಸಾಧ್ಯವಿಲ್ಲ. ಹ್ಯಾಸ್ ಬಿನ್ ಸಬ್ಜೆಕ್ಟ್ ಟು ರಿಕ್ರೂಟ್ ಅಟ್ಯಾಕ್ಸ್ ಆಫ್
ಇನ್ಸೆನಿಟಿ ಆಫ್ ಎಪಿಲೆಪ್ಸಿ ಅಥವಾ ಪಿಟ್ಸ್ ರೋಗ ಇದ್ದು ಅಂತ ಮೂರ್ಛೆ ರೋಗಗಳಿದ್ದಂತಹ ವ್ಯಕ್ತಿಗಳಿಗೂ ಸಹ ಈ ಮ್ಯಾರೇಜ್ ಆ್ಯಕ್ಟ್ಗಳಿಂದ ಅವರನ್ನು ನಾವು ದೂರವನ್ನು ಮಾಡ್ತೀವಿ. ಸೊ ದ ಮೇಲ್ ಹ್ಯಾಸ್ ಕಂಪ್ಲೀಟೆಡ್ ದಿ ಏಜ್ ಆಫ್ 21 years ಆ್ಯಂಡ್ ದಿ ಫೀಮೇಲ್ ಆಫ್ ಏಜ್ ಆಫ್ 18 years ಅಂತಂದರೆ ಪುರುಷ 21 ವರ್ಷ ಮುಗಿಸಿರಬೇಕು, ಮಹಿಳೆ 18 ವರ್ಷದಲ್ಲಿ ಮುಗಿಸಿದ್ದವರಿಗೆ ಮಾತ್ರ ಈ ಆ್ಯಕ್ಟನ್ನು ಅಪ್ಲಿಕೇಬಲ್ ಮಾಡಬಹುದು. ದ ಪಾರ್ಟೀಸ್ ಆರ್ ನಾಟ್ ವಿತಿನ್ ದಿ ಡಿಗ್ರಿ ಆಫ್ ಪ್ರಾಹಿಬಿಟೆಡ್ ರಿಲೇಷನ್ಶಿಪ್. ಹವೆವರ್ where a custom governing to least one of the parties permits of a marriage between them, such marriage may be solemnized notwithstanding that they are within the degrees of prohibited relationship. ಅಂತಂದರೆ ಡಿಗ್ರೀಸ್ ಆಫ್ ನಮ್ಮ ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ಮತ್ತು ಪ್ರಾಹಿಬಿಟೆಡ್ ರಿಲೇಷನ್ಶಿಪ್ ಆಗಿದ್ದರೆ, ಅಣ್ಣ ತಂಗಿ ಅಥವಾ ಒಂದೇ ರಕ್ತ ಸಂಬಂಧದವರಾಗಿದ್ದರೆ ಅಂತಹ ಸಂದರ್ಭದಲ್ಲಿ ನಾವೇನು ಮಾಡ್ತೀವಿ, ಈ ಮ್ಯಾರೇಜ್ನ ವ್ಯಾಲಿಡ್ ಅಂತ ಹೇಳಿ ಕನ್ಸಿಡರ್ ಮಾಡೋದಿಲ್ಲ, ಅವರನ್ನು ದೂರ ಮಾಡ್ತೀವಿ. ಮ್ಯಾರೇಜ್ ಆ್ಯಕ್ಟ್ಗಳಲ್ಲಿ ಅವರ ಅಂಡರಲ್ಲಿ ಬರೋದಕ್ಕೆ ಅವರಿಗೆ ಸಾಧ್ಯವಾಗೋದಿಲ್ಲ. ಸೊ ಹಾಗಾದರೆ ರಿಕ್ವೈರ್ಮೆಂಟ್ಸ್ ಏನಿರಬೇಕು, ಅದಕ್ಕೆ ಮೂಲಭೂತ ಅವಶ್ಯಕತೆಗಳೇನು ಅನ್ನೋದನ್ನು ಒಂದಿಷ್ಟು ಪಾಯಿಂಟ್ಸ್ಗಳನ್ನು ಮಾಡಿದ್ವಿ. ದ ಬೇಸಿಕ್ ರಿಕ್ವೈರ್ಮೆಂಟ್ಸ್ ಆಫ್ ವ್ಯಾಲಿಡ್ ಮ್ಯಾರೇಜ್ ಅಂಡರ್ ದಿಸ್ ಆ್ಯಕ್ಟ್ ಈಸ್ ಕನ್ಸೆಂಟ್ ಆಫ್ ಬೋತ್ ದ ಪಾರ್ಟೀಸ್ ಟು ದಿ ಮ್ಯಾರೇಜ್. ಇಬ್ಬರು ಹುಡುಗ ಹುಡುಗಿ ಒಪ್ಪಿಕೊಂಡಿರಬೇಕು ಮತ್ತು ಅವರ ಕನ್ಸೆಂಟಲ್ಲಿರುವಂಥವರು ಈ ಮದುವೆಗೆ ಒಪ್ಪಿಗೆಯನ್ನು ಕೊಟ್ಟಿರಬೇಕು. ಫಾರ್ ದಿ ಸೋಲಮೈಸಿಂಗ್ ಆ್ಯಂಡ್ ಇಂಟೆಂಡೆಡ್ ಮ್ಯಾರೇಜ್ ಅಂಡರ್ ದಿಸ್ ಆ್ಯಕ್ಟ್, ದ ಪಾರ್ಟೀಸ್ ನೀಡ್ ಟು ಗಿವ್ ಎ ನೋಟಿಸ್ ಇನ್ ರೈಟಿಂಗ್ ಎ ಮ್ಯಾರೇಜ್ ಆಫೀಸರ್ಸ್ ಆಫ್ ದಿ ಡಿಸ್ಟ್ರಿಕ್ಟ್ ಇನ್ ವಿಚ್ ಲೀಸ್ಟ್ ಒನ್ ಆಫ್ ದಿ ಪಾರ್ಟೀಸ್ ಟು ಬಿ ಮ್ಯಾರೇಜ್ ಹ್ಯಾಸ್ ರಿಸೈಡೆಡ್ ಫಾರ್ ಎಟ್ ಲೀಸ್ಟ್ 30 days. ಅಂತಂದರೆ ಈ ಮದುವೆ ಸಿಂಧುಗೊಳ್ಬೇಕು ಅಂತಂದರೆ ಮುಖ್ಯವಾಗಿ ಅವರು ಏನು ಮಾಡಬೇಕು, 1 ತಿಂಗಳಿಗಿಂತ ಮುಂಚಿತವಾಗಿ ಒಂದು ಅಪ್ಲಿಕೇಶನನ್ನು ಕೊಟ್ಟಿರಬೇಕು. ಆ ಅಪ್ಲಿಕೇಶನನ್ನು ಅವರು ನೋಟಿಸ್ ಬೋರ್ಡಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. 1 ತಿಂಗಳ ಅವಧಿಯಲ್ಲಿ ಯಾರೂ ಅದಕ್ಕೆ ಅಬ್ಜೆಕ್ಷನ್ ಹಾಕದೇ ಇದ್ದರೆ ಮಾತ್ರ ಏನಾಗುತ್ತೆ, ಅದು ಪ್ರೊಸೀಡಿಂಗ್ ಆಗ್ತಾ ಹೋಗುತ್ತೆ. ದ ಡೇಟ್ ಆನ್ ವಿಚ್ ಸಚ್ ನೋಟಿಸ್ ಇಸ್ ಗಿವನ್, ಅಂದರೆ 30 ದಿನಗಳ ತನಕ ಅವರು ಕಾಯಲೇಬೇಕಾಗುತ್ತೆ. 30 ದಿನಗಳ ನಂತರದಲ್ಲಿ ಅವರು ಮದುವೆ ಆಗುವಂಥ ವ್ಯವಸ್ಥೆಯನ್ನು ಮಾಡಿಕೊಳ್ಳಬಹುದು. ನೋಟಿಸ್ ಆ್ಯಂಡ್ ಅಬ್ಜೆಕ್ಷನ್ಸ್ ಅಂದರೆ ಯಾರಾದರೂ ಇದಕ್ಕೆ ನಾವೇನಾದ್ರು ಅಬ್ಜೆಕ್ಷನ್ ಹಾಕ್ತೀವಿ ಅನ್ನೋದಾದರೆ, ಎ ಟ್ರೂ ಕಾಪಿ ಆಫ್ ಎವರಿ ಸಚ್ ನೋಟಿಸ್ ಶೆಲ್ ಬಿ ಎಂಟರ್ಡ್ ಇನ್ ಟು ಎ ಬುಕ್ ಪ್ರಿಸ್ಕ್ರೈಬ್ಡ್ ಫಾರ್ ದಿ ಪರ್ಪಸ್ ಟು ಬಿ ಕಾಲ್ಡ್ ದಿ ಮ್ಯಾರೇಜ್ ನೋಟಿಸ್ ಬುಕ್. ಇದರಲ್ಲಿ ಏನಾಗುತ್ತೆ, ನೋಟಿಸ್ಗಳನ್ನು ಬರ್ಕೊಳ್ಳೋದಕ್ಕೆ ಅವ್ರಿಗೆ ಮ್ಯಾರೇಜ್ ನೋಟಿಸ್ ಬುಕ್ಸ್ ಅಂತಲೇ ಸಪ್ರೇಟಾಗಿ ಮೇಂಟೈನ್ ಮಾಡಿರ್ತಾರೆ. ಅವರು ಎರಡೂ ಕಡೆಯಿಂದ ಕೊಟ್ಟಿರುವಂತಹ ಪಾರ್ಟೀಸ್ಗಳ ಅಪ್ಲಿಕೇಶನ್ಸ್ಗಳನ್ನು ಅದರಲ್ಲಿ ರಿಜಿಸ್ಟರ್ ಮಾಡ್ಕೊಳ್ತಾರೆ. ವೆನ್ ಸಚ್ ನೋಟಿಸ್ ಇಸ್ ಪಬ್ಲಿಷ್ಡ್, ಎನಿ ಪರ್ಸನ್ ಕ್ಯಾನ್ ಅಬ್ಜೆಕ್ಟ್ ಟು ದಿ ಪ್ರಪೋಸ್ಡ್ ಮ್ಯಾರೇಜ್. ಇದರಿಂದ ಏನಾಗುತ್ತೆ, ಅವನು ನೋಟಿಸ್ಗಳನ್ನು ಕಳಿಸ್ಬಹುದು. ಅಕಸ್ಮಾತ್ ಏನಾದರೂ ಮದುವೆ ನನಗಿಷ್ಟ ಇಲ್ಲ, ಇವರಿಬ್ಬರು ಮದುವೆ ಆಗೋದು ನನಗಿಷ್ಟ ಇಲ್ಲ ಅಂತ ಅವ್ನು ನೋಟಿಸ್ ಕೊಟ್ಟರೆ ಅದನ್ನು ಏನು ಮಾಡ್ತಾರೆ, ಮೊದಲು ಮುಖ್ಯವಾಗಿ ಪಬ್ಲಿಷನ್ನು ಮಾಡ್ತಾರೆ. ಆ್ಯನ್ ಎನ್ಕ್ವೈರಿ ಆನ್ ದಿ ಅಬ್ಜೆಕ್ಷನ್ ಶೆಲ್ ಬಿ ಕಂಡಕ್ಟೆಡ್ ಆ್ಯಂಡ್ ಅಪ್ರೋಪ್ರಿಯೇಟ್ ಆರ್ಡರ್ ಮೇ ಬಿ ಪಾಸ್ಡ್ ಆನ್ ದಿ ಅಬ್ಜೆಕ್ಷನ್ಸ್. ಅಂತಂದರೆ ಇದನ್ನು ಚರ್ಚೆಗೆ ಒಳಪಡಿಸ್ತಾರೆ, ನ್ಯಾಯಕ್ಕೆ ಏನು ಮಾಡ್ತಾರೆ, ತೀರ್ಮಾನ ಮಾಡೋದಕ್ಕೆ ಸಮಯವನ್ನು ತಗೊಳ್ತಾರೆ. ಅಕಸ್ಮಾತ್ ಇದು ಸರಿ ಇಲ್ಲ ಅಂತಂದರೆ, ಇವರಿಬ್ಬರು ಮದುವೆ ಆಗೋದು ಸರಿ ಇಲ್ಲ ಅಂತಂದರೆ ಅದನ್ನು ಆರ್ಡರ್ಗಳೇನು ಮಾಡ್ತಾರೆ, ಪಾಸ್ ಮಾಡೋದಕ್ಕೆ ಹೋಗ್ತಾರೆ. ಇಲ್ಲ ಕೊಟ್ಟಿರುವಂಥ ನೋಟಿಸೇ ತಪ್ಪಿದೆ, ಅವನು ಬೇಕು ಅಂತಲೇ ಮಾಡಿರೋದು ಅಂತಂದರೆ ಅದನ್ನು ಸಹ ಏನು ಮಾಡ್ತಾರೆ, ಆರ್ಡರ್ ಮಾಡಿ ಅವರಿಬ್ಬರಿಗೆ ಮದುವೆ ಮಾಡಿಸೋ ವ್ಯವಸ್ಥೆಯನ್ನು ಕೋರ್ಟ್ಗಳಲ್ಲಿ ಮಾಡ್ತಾರೆ. ದ ಮ್ಯಾರೇಜ್ ಕ್ಯಾನ್ ಬಿ ಸೋಲಮೈಸ್ಡ್ ಓನ್ಲಿ ಆಫ್ಟರ್ ದಿ ಡಿಸ್ಮಿಸಲ್ ಆಫ್ ಅಬ್ಜೆಕ್ಷನ್ ಎಂಟರ್ಡ್ ಬೈ ಮ್ಯಾರೇಜ್ ಆಫೀಸರ್ ಆರ್ ಬೈ ಡಿಸ್ಟ್ರಿಕ್ಟ್ ಕೋರ್ಟ್ ಆಫ್ ಅಪಿಲೇಟ್ ಅಥಾರಿಟಿ. ಅಂತಂದರೆ ಇದು ಯಾರಿಂದ ಮಾತ್ರ ರಿಜೆಕ್ಟ್ ಮಾಡಬಹುದು ಅಂತಂದರೆ ಕೋರ್ಟ್ ಆರ್ಡರ್ ಪ್ರಕಾರದಲ್ಲಿ ಅಥವಾ ಅಲ್ಲಿರುವಂಥ ಆಫೀಸರ್, ಮ್ಯಾರೇಜ್ ಆಫೀಸರ್ ಆಧಾರದ ಮೇಲೆ ಏನು ಮಾಡ್ಬೋದು, ರಿಜೆಕ್ಟನ್ನು ಅವರು ಮಾಡಬಹುದು. ಸೊ ಹಾಗಾದರೆ ಡಿಕ್ಲರೇಷನ್ ಏನು ಕೊಡ್ತಾರೆ ಅಂತಂದರೆ, ಇವರಿಗೆ ಸರಿಯಾಗಿ ಮದುವೆ ಆಗಬಹುದು, ಈ ಸ್ಪೆಷಲ್ ಮ್ಯಾರೇಜ್ ಆ್ಯಕ್ಟ್ ಅಂಡರಲ್ಲಿ ಇವರು ಮದುವೆ ಆಗಬಹುದು ಅಂತಂದರೆ, ಬಿಫೋರ್ ದ ಮ್ಯಾರೇಜ್ ಇಸ್ ಸೋಲಮೈಸ್ಡ್ ದ ಪಾರ್ಟೀಸ್ ಆ್ಯಂಡ್ ದೇರ್ ವಿಟ್ನೆಸ್ ಶೆಲ್ in the presence of the marriage officer sign a declaration. In the specified form of the declaration shall be countersigned by the marriage officer. ಇಲ್ಲ ಯಾವುದೇ ನೋಟಿಸ್ ಬಂದಿಲ್ಲ, ಅವರಿಬ್ಬರು ಮದುವೆಗೆ ಯಾರೂ ತಕರಾರು ಎತ್ತಿಲ್ಲ ಅಂತಂದರೆ ಏನು ಮಾಡಬೇಕು, ಹುಡುಗನ ಕಡೆಯಿಂದ ಬಂದಿರುವಂಥ ಒಂದು ಪಾರ್ಟಿ, ಹುಡುಗಿ ಕಡೆಯಿಂದ ಬಂದಿರುವಂಥ ಒಂದು ಪಾರ್ಟಿ ಏನು ಮಾಡಬೇಕು, ಡಿಕ್ಲರೇಷನ್ ಕೊಟ್ಟು ಸಿಗ್ನೇಚರ್ ಹಾಕಬೇಕು. ಇದನ್ನು ಏನು ಮಾಡ್ತಾರೆ, ಮ್ಯಾರೇಜ್ ಆಫೀಸ್ಗಳಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಬೇಕಾದ್ರೆ ಅಲ್ಲಿ ಆಫೀಸರ್ ಅದನ್ನು ಮುಖ್ಯವಾಗಿ ಗಮನಿಸ್ತಾನೆ. ಸರ್ಟಿಫಿಕೇಟ್ ಏನು, ದ ಮ್ಯಾರೇಜ್ ಆಫೀಸರ್ ಶಲ್ ಎಂಟರ್ಡ್ ಎ ಸರ್ಟಿಫಿಕೇಟ್ ಆಫ್ ದಿ ಮ್ಯಾರೇಜ್ ಇನ್ ದಿ ಮ್ಯಾರೇಜ್ ಸರ್ಟಿಫಿಕೇಟ್ ಬುಕ್. ದ ಸರ್ಟಿಫಿಕೇಟ್ ಶಲ್ ಬಿ ಸೈನ್ಡ್ ಬೈ ದಿ ಪಾರ್ಟೀಸ್. ಅಂತಂದರೆ ಒಂದು ಸರ್ಟಿಫಿಕೇಟ್ನ ಇಶ್ಯೂ ಮಾಡ್ತಾರೆ, ನೀವಿಬ್ಬರು ಗಂಡ ಹೆಂಡತಿ, ಅದಕ್ಕೆ ಅವರಿಬ್ಬರು ಗಂಡ ಹೆಂಡತಿ ಏನು ಮಾಡಬೇಕು, ಸೈನನ್ನು ಹಾಕಬೇಕು. ಆ ಸೈನನ್ನು ಹಾಕಿದ ನಂತರದಲ್ಲಿ ಮುಖ್ಯವಾಗಿ ಅವರಿಗೆ ಮ್ಯಾರೇಜ್ ಸರ್ಟಿಫಿಕೇಟನ್ನು ಕೊಡೋದಕ್ಕೆ ಸಾಧ್ಯವಾಗುತ್ತೆ. ಸೊ ಹೀಗೆ ಸರ್ಟಿಫಿಕೇಟನ್ನು ಇಶ್ಯೂನ ಗೌರ್ನಮೆಂಟ್ ಅವರಿಗೆ ಮಾಡುತ್ತೆ. ಸೊ ಅಪ್ಲಿಕೇಶನ್ ಆನ್ ಸಸೆಷನ್ ರೈಟ್ಸ್ ಅಂತಂದರೆ ಏನಂತಂದರೆ ಒದಗಿಸಿಕೊಡುವಂಥದ್ದು ಅಂತಂದರೆ, ಫಾರ್ ಎಕ್ಸಾಂಪಲ್ ದ ಸಸೆಷನ್ ಟು ಪ್ರಾಪರ್ಟಿ ಆಫ್ ಎ ಪರ್ಸನ್ ಮ್ಯಾರಿಡ್ ಅಂಡರ್ ದಿಸ್ ಆ್ಯಕ್ಟ್ ಆರ್ ಎನಿ ಮ್ಯಾರೇಜ್ ರಿಜಿಸ್ಟರ್ ಅಂಡರ್ ದಿಸ್ ಆ್ಯಕ್ಟ್ ಆ್ಯಂಡ್ ದಟ್ ಆಫ್ ದೇರ್ ಚಿಲ್ಡ್ರನ್ ವಿಲ್ ಬಿ ಗೌರ್ನ್ಡ್ ಅಂಡರ್ ದಿ ಇಂಡಿಯನ್ ಸಕ್ಸೆಷನ್ ಆ್ಯಕ್ಟ್. ಅಂತಂದರೆ
ವಿರೋಧವಾಗಿ ಮದುವೆ ಆಗಿರ್ತಾರೆ, ಅವರಿಬ್ಬರು ಮದುವೆಗೆ ಮನೆಯವರು ಒಪ್ಪಿರಲ್ಲ, ಬಟ್ ಆದರೂ ಅವರು ಮ್ಯಾರೇಜ್ ಆಗಿರ್ತಾರೆ ಅಂದರು, ಹುಡುಗನ ಕಡೆ ಆಗಿರ್ಬೋದು ಹುಡುಗಿ ಕಡೆ ಆಗಿರ್ಬೋದು ಇರುವಂತಹ ಪ್ರಾಪರ್ಟೀಸು ಹುಡುಗ ಹುಡುಗಿಯ ಮಕ್ಕಳಿಗೆ ಬರುವಂತಹದ್ದನ್ನು ನಾವು ಸಕ್ಸೆಷನ್ ಆ್ಯಕ್ಟ್ ಅಂತ ಹೇಳಿ ಕರಿತೀವಿ. ಇಂತಹ ಆ್ಯಕ್ಟಲ್ಲಿ ಅವರಿಗೆ ನ್ಯಾಯವನ್ನು ಒದಗಿಸುವಂಥದ್ದನ್ನು ಗಮನಿಸ್ತೀವಿ. ಬಟ್ ಇಫ್ ದಿ ಪಾರ್ಟೀಸ್ ಟು ದಿ ಮ್ಯಾರೇಜ್ ಬಿಲಾಂಗ್ ಟು ಹಿಂದೂ, Buddhist, Sikh or Jain religion, then the succession to the property will be governed under the Hindu Succession Act. ಅಂತಂದರೆ ಇಲ್ಲಿ ಮುಸ್ಲಿಂ ಸಕ್ಸೆಷನ್ ಆ್ಯಕ್ಟ್, ಕ್ರಿಶ್ಚಿಯನ್ ಸಕ್ಸೆಷನ್ ಆ್ಯಕ್ಟ್, ಹಿಂದೂ ಸಕ್ಸೆಷನ್ ಆ್ಯಕ್ಟ್ ಅಂತ ಹೇಳಿ 3 ಭಾಗ ಮಾಡ್ತೀವಿ. ದೇರ್ ಆರ್ ಬಿಲಾಂಗಿಂಗ್ಸ್ ಟು ಡಿಫ್ರೆಂಟ್ ಕ್ಯಾಸ್ಟ್ ಅಲ್ಲಿದ್ದರೆ ರಿಲಿಜಿಯನಲ್ಲಿ ಇತ್ತು ಅಂತಂದರೆ ಅದರ ಆಧಾರದ ಮೇಲೆ ಏನಾಗುತ್ತೆ ಅವರಿಗೆ ಅಧಿಕಾರವನ್ನು ಹಸ್ತಾಂತರ ಮಾಡ್ತಾರೆ. ಹಾಗಾದರೆ ಮದುವೆನ ಅನೂರ್ಜಿತಗೊಳಿಸೋದು ಹೇಗೆ, ವೈಡ್ ಮ್ಯಾರೇಜಸ್ ಹೇಗಾಗುತ್ತೆ ಅಂದರೆ ಎ ಮ್ಯಾರೇಜ್ ಇನ್ contravention of the rules relating to the monogamy and monodary mental condition of the parties, age limits or prohibited degrees of a relationship is void under this act. ಅಂತಂದರೆ ಇದರಲ್ಲಿ ಹುಡುಗ ಹುಡುಗಿ ಅಂದರೆ ಮಾನಸಿಕವಾಗಿ ತೊಂದರೆಗೊಳಗಾಗಿದ್ದರೆ, ರಕ್ತ ಸಂಬಂಧಗಳು ಅಣ್ಣ ತಂಗಿಯಾಗಿದ್ದರೆ ಅಥವಾ ಏಜ್ ಲಿಮಿಟ್ಗಳಾಗಿರಬಹುದು ಆಯಿತಾ, ಇಂತಹದ ಬೇರೆ ಬೇರೆ ಥರದ ರಿಲೇಷನ್ಶಿಪ್ಗಳಿದ್ದರೆ ಅಂತಹ ಸಂದರ್ಭಗಳಲ್ಲಿ ಮದುವೆನ ನಾವು ಅನೂರ್ಜಿತಗೊಳಿಸಬಹುದು, ಕ್ಯಾನ್ಸಲನ್ನು ಮಾಡಬಹುದು. Importance of either party at the time of the proceeding also renders a marriage void. ಅಂತಂದರೆ ಹುಡುಗ ಅಥವಾ ಹುಡುಗಿಗೆ ಅದರ ಆ ಶಕ್ತಿ ಇಲ್ಲದೆ ಇರೋದು, ಮಕ್ಕಳನ್ನು ಪಡೆಯುವಂಥ ಶಕ್ತಿ ಇಲ್ಲದೇ ಇದ್ದರೂ ಸಂದರ್ಭಗಳಲ್ಲೂ ಸಹ ಏನಾಗುತ್ತೆ ಈ ಮದುವೆನ ನಾವೇನು ಮಾಡ್ಬೋದು, ವೈಡ್ ಮ್ಯಾರೇಜ್ ಅಂತಂದರೆ ಅದನ್ನು ನಿಲ್ಲಿಸುವಂತಹ ವ್ಯವಸ್ಥೆನ ನಮ್ಮ ಸರ್ಕಾರ ಅಥವಾ ಗೌರ್ನಮೆಂಟ್ ಏನು ಮಾಡಿದೆ ಊರ್ಜಿತಗೊಳಿಸುತ್ತೆ. ಸೊ ಇದರಲ್ಲಿ ಮುಖ್ಯವಾಗಿ ವೈಡಬಲ್ ಮ್ಯಾರೇಜಸ್ಗಳಲ್ಲಿ ಇಫ್ ದಿ ಮ್ಯಾರೇಜ್ ಹ್ಯಾಸ್ ನಾಟ್ ಬೀನ್ ಕನ್ಸುಮೇಟೆಡ್ ಓನಿಂಗ್ ಟು ದಿ willful refusal of the respondent or the respondents were pregnant at the time of marriage by some person other than the ಪಿಟಿಷನರ್. ಅಂತಂದರೆ ತಾನು ಮದುವೆ ಆಗುವಂಥ ಹುಡುಗನಿಂದ ಪ್ರೆಗ್ನೆಂಟ್ ಆಗದೆ ಬೇರೆಯವನಿಂದ ಪ್ರೆಗ್ನೆಂಟ್ ಆಗಿದ್ದರೂ ಸಹ ಏನಾಗುತ್ತೆ ಅವನನ್ನು ವೈಡ್ ಮ್ಯಾರೇಜ್ ಆಗಿ ಇದನ್ನು ಕ್ಯಾನ್ಸಲ್ ಮಾಡಬಹುದು. ಆಮೇಲೆ ದ ಕನ್ಸೆಂಟ್ ಆಫ್ ದಿ ಮ್ಯಾರೇಜ್ ವಾಸ್ ಅಬಾಯಿಂಡೆಡ್ ಫಾರ್ ಅಂದರೆ ಬೇರೆ ಬೇರೆ ಥರದ ತೊಂದರೆಗಳಿದ್ದಾಗಲೂ ಸಹ ಇದನ್ನು ಕಾನೂನಾತ್ಮಕವಾಗಿ ಗಮನಿಸಿ ವೈಡಬಲ್ ಮ್ಯಾರೇಜ್ ಅಂತ ಹೇಳಿ ಗುರುತಿಸ್ತೀವಿ. ಲೆಜಿಟಮಸಿ ಆಫ್ ಚಿಲ್ಡ್ರನ್ ಆಫ್ ವೈಡ್ ಆ್ಯಂಡ್ ವೈಡಬಲ್ ಮ್ಯಾರೇಜಸ್ ಅಂದರೆ ಮಕ್ಕಳ ಕಥೆ ಏನು, ಎನಿ ಚೈಲ್ಡ್ ಆಫ್ ಸಚ್ ಮ್ಯಾರೇಜ್ who would have been legitimated in the marriage had been valid shall be legitimate in irrespective of the fact that the marriage is wide or wideable. ಅಂತಂದರೆ ಇಂಪಾರ್ಟೆಂಟ್ ಏನಾಗುತ್ತೆ, ಮಕ್ಕಳನ್ನು ಗಮನದಲ್ಲಿ ಇಟ್ಕೊಂಡ್ರೂ ಸಹ ಅವರ ಸುರಕ್ಷತೆಯ ಆಧಾರದ ಮೇಲೆ ಈ ಮದುವೆನ ಊರ್ಜಿತಗೊಳಿಸ್ಬೇಕಾ ಅನೂರ್ಜಿತಗೊಳಿಸ್ಬೇಕಾ ಅಂತ ಹೇಳಿ ಕಾನೂನಾತ್ಮಕವಾಗಿ ಅವರು ಹೋರಾಟವನ್ನು ಮಾಡಬಹುದು. ಆಮೇಲೆ ಮ್ಯಾಟ್ರಿಮೋನಿಯಲ್ ರಿಲೀಫಸ್ಗಳಲ್ಲಿ ಹಲವಾರು ಆ್ಯಕ್ಟ್ಗಳನ್ನು ನಾವು ಗಮನಿಸ್ತೀವಿ. ಅದರಲ್ಲಿ ಮುಖ್ಯವಾಗಿ ನಾವು ರಿಸ್ಟಿಟ್ಯೂಷನ್ ಆಫ್ ಕಂಜುಗಲ್ ರೈಟ್ಸ್ ಸೆಕ್ಷನ್ 22, ಜುಡಿಷಿಯಲ್ ಸಪ್ರೇಷನ್ ಸೆಕ್ಷನ್ 23, ಡೈವರ್ಸ್ ಸೆಕ್ಷನ್ 27 ಇದರ ಆಧಾರದ ಮೇಲೂ ಸಹ ಅವರು ವಿಚ್ಛೇದಗಳನ್ನು ಪಡ್ಕೊಳ್ಬೋದು. ಬೇರೆ ಗಂಡ ಹೆಂಡತಿ ಬೇರೆ ಬೇರೆ ಆಗುವಂತಹ ಸಂದರ್ಭಗಳನ್ನು ನಾವು ನೋಡಬಹುದು. ಸೊ ಗ್ರೌಂಡ್ಸ್ ಆಫ್ ಡೈವರ್ಸ್ ನಿಮಗಾಗಲೇ ನಾವು ಅದನ್ನು ಹೇಳಿದ್ದೀನಿ, ಹಲವಾರು ಕಾರಣಗಳಿಂದ ಡೈವರ್ಸ್ಗಳನ್ನು ಅಪ್ಲೈ ಮಾಡಬಹುದು. ಸೊ ಇದು ಸಪ್ರೇಟ್ ಕ್ಲಾಸಸ್ ಡೈವರ್ಸ್ ಕ್ಲಾಸಸ್ಗಳನ್ನು ನಿಮಗೆ ತಿಳಿಸಿರೋದ್ರಿಂದ ಬೇರೆ ಬೇರೆ ಥರ ಮೆಂಟಲ್ ಡಿಸಾರ್ಡರ್ಸ್ ಇದ್ದರೆ ಅಥವಾ ಡೊಮೆಸ್ಟಿಕ್ ವೈಲೆನ್ಸ್ ನಡೀತಿದ್ರೆ ಅಥವಾ ಡೌರಿಗೆ ಡಿಮ್ಯಾಂಡ್ ಮಾಡ್ತಾ ಇದ್ದರೆ ಇಂಥ ಸಂದರ್ಭದಲ್ಲಿ ಏನು ಮಾಡಬಹುದು, ಅವರು ಮುಖ್ಯವಾಗಿ ಈ ಮದುವೆಗಳನ್ನು ಡಿವಿಷನ್ ಮಾಡ್ಕೊಂಡು ವಿಚ್ಛೇದನವನ್ನು ಪಡಿಬಹುದು. ಕನಿಷ್ಠ ಪಕ್ಷ 6 ತಿಂಗಳು ಒಟ್ಟಿಗೆ ಜೀವನ ಮಾಡಬೇಕು. ವಿತಿನ್ 2 ಇಯರ್ಸ್ಗಳಲ್ಲಿ ಅವರು ಡೈವರ್ಸ್ಗಳನ್ನು ತೆಗೆದುಕೊಳ್ಬಹುದು. ಅದರ ಮುಂದುವರೆದ ಭಾಗ ಹಾಗೆ ಬೇರೆ ಬೇರೆ ಥರದ ಹಂತಗಳಲ್ಲಿ ನಾವು ಅದನ್ನು ಗುರುತಿಸ್ತೀವಿ. ಇದರಲ್ಲಿ ಕೆಲವೊಂದು ಎಕ್ಸಾಂಪಲ್ಸ್ ಕೊಡ್ತೀವಿ. ಡಿಸೈಡೆಡ್ ಕೇಸಸ್ಗಳು ಯಾವುದು ಅಂತಂದರೆ ಸೀಮಾ ವರ್ಸಸ್ ಅಶ್ವಿನ್ ಕುಮಾರ್ 2008 ನಡೆದಿರೋದು ಅಂಡರ್ ದಿ ಸ್ಪೆಷಲ್ ಮ್ಯಾರೇಜ್ ಆ್ಯಕ್ಟ್ which appeals to Indian citizen irrespective of religion. Each marriage is registered by the marriage officer specially appointed for the purpose. ಅಂತಂದರೆ ಬೇರೆ ಬೇರೆ ಜಾತಿಯಲ್ಲಿದ್ದರೂ ಸಹ ಅವರು ಮದುವೆ ಆಗಿದ್ದಾರೆ, ಸೊ ಅದಕ್ಕೆ ಮ್ಯಾರೇಜ್ ಆಫೀಸರ್ ಸ್ಪೆಷಲಿ ಅಪಾಯಿಂಟ್ ಮಾಡ್ಕೊಂಡಿದ್ದರು. ಆ ಉದ್ದೇಶದಿಂದ ಇದೊಂದು ಕೇಸು ಇತ್ಯರ್ಥ ಆಗಿದೆ. ಇನ್ನೊಂದು ಲೊರನಾ ಜಾನ್ಸಿ ವಿಲಿಯಮ್ಸ್ ಬೈ ಕಮಿಷನರ್ ಕಮ್ ಮ್ಯಾರೇಜ್ ಆಫೀಸರ್ ಹಿಜಾಪುರ್ year 2007. The court held that there is no provision under the act of publication of the factums of the marriage in newspaper for the purpose of registration. ಇದನ್ನು ಯಾವುದೇ ಕಾರಣಕ್ಕೂ ನೀವು ಪೇಪರ್ಗಳಲ್ಲಿ ನಾವು ಮದುವೆ ಆಗಿದ್ದೀವಿ ಅಂತ ಹೇಳುವಂತಹ ಅವಕಾಶಗಳೇನು ಅದು ತುಂಬ ಮುಖ್ಯವಾದದ್ದೇನಲ್ಲ ಅಂತ ಹೇಳಿ ಇದು ಸೆಕ್ಷನ್ಗಳು ಬಂದಿರೋದು. ಇನ್ನೊಂದು ನಿರ್ಮಲಾ ದಾಸ್ ಬೋಸೆ ಮಮತಾ ಗುಲಾಟಿ 1994 the non-compliance completed under section 5 and 6 of the special marriage act is not by itself fatal, but it is only an irregularity and cannot be taken to unlift a marriage in a fact evidence by the certificate of marriage
ಕಂಟೆಂಪ್ಲೇಟ್ ಅಂಡರ್ ದಿಸ್ ಆ್ಯಕ್ಟ್ ಅಂತಂದರೆ ಇದೊಂದು ಕೇಸನ್ನು ಅವರು ಡಿವಿಷನ್ ಮಾಡಿದ್ದಾರೆ. ಒಂದು ಅಂದರೆ ಅವರ ಆ್ಯಕ್ಟ್ಗಳ ಆಧಾರದ ಮೇಲೆ ಮತ್ತು ಅವರ ಸರ್ಟಿಫಿಕೇಟ್ ಆಧಾರದ ಮೇಲೆ ನಾವು ಮದುವೆನ ಊರ್ಜಿತಗೊಳಿಸುವಂಥದ್ದು, ಮದುವೆನ ಇಟ್ಕೊಳ್ಳುವಂಥ ಕೆಲಸವನ್ನು ಮಾಡಬಹುದು ಅನ್ನೋದನ್ನು ಇಲ್ಲಿ ಮುಖ್ಯವಾಗಿ ಗಮನಿಸಿದ್ವಿ. ಸೊ ಇನ್ನೊಂದು ಮೀನಾಕ್ಷಿ ಗಾಂಧಿ ಆ್ಯಂಡ್ ಇಂದಿರಾ ಗಾಂಧಿ ಕೇಸಸ್ಗಳನ್ನು ನಾವಿಲ್ಲಿ ಗಮನಿಸ್ಬೋದು. ಇದೆಲ್ಲ ಏನು ಹೇಳ್ತಿದೆ, ಸ್ಪೆಷಲ್ ಮ್ಯಾರೇಜ್ ಆ್ಯಕ್ಟಲ್ಲಿ ನಾವು ಮುಖ್ಯವಾಗಿ ಗಮನಿಸಿದ್ದೇನು ಅಂತಂದರೆ ಅವರ ಮದುವೆಗೆ ಮಾಡ್ಕೊಳ್ಳೋದಕ್ಕೆ ಇರುವಂಥ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನು, ಅಥವಾ ಆ ಮದುವೆನ ಅನುರ್ಜಿತಗೊಳಿಸಬೇಕಾದ್ರೆ ಇರೋ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನು, ಡೈವರ್ಸ್ಗಳನ್ನು ಅಪ್ಲೈ ಮಾಡಬೇಕಾದ್ರೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನು ಅನ್ನೋದನ್ನು ನಾವಿಲ್ಲಿ ತಿಳ್ಕೊಂಡ್ವಿ. ಸೊ ಇದರಿಂದ ಏನಾಗುತ್ತೆ, ನಾವು ಸ್ಪೆಷಲ್ ಮ್ಯಾರೇಜ್ ಆ್ಯಕ್ಟನ್ನು ಗಮನಿಸ್ಬೋದು. ಧನ್ಯವಾದಗಳು.